ವೈನಿಧಿ, ಪ್ರಿಯಾ ನನ್ನದಾಯಿತು ಎಲ್ಲ ನೀರಿಲ್ಲವಾಗಲು ಇಲ್ಲ ಪ್ರತಿ ಖುಷಿಗ ಬಂತು ಪಡಿ ನೀ ಬಿಟ್ಟು ಹೋದರೆ ಬದುಕು ಬಿರುಗಾಳಿ ಅತ್ಗೆನ ಹೀಗೆ ನೋಡ್ಕೊಂಡ್ ನಿಂತ್ಕೊಂತೀಯೋ ಇಲ್ಲ ಕೆಳಗಡೆನೂ ಹೋಗ್ತೀರಾ? ಎಲ್ ಕಳ್ದೋದ್ರಿ? ಹಾಗೆ ಇವತ್ತಿನ ಕನ್ಯಾ ಪೂಜೆ ಅಡಿಗೆನ ಅತ್ಗೆನೆ ಮಾಡ್ತಿದ್ದಾರೆ. ಊಟ ಮಾಡ್ತಿರೋ ಇಲ್ವೋ? ಅಜ್ಜಿ ನೋಡ್ತಾ ಇದ್ದೀರಲ್ಲ, ಅಣ್ಣ ಅಂತೂ ಕಳ್ದೇ ಹೋಗಿದಾನೆ. ಅವನಿವಾಗ ನಿಮ್ ಮೊಮ್ಮಗ ಆಗಿಲ್ಲ, ಇವಾಗ ಅವನು ನಮ್ ಪ್ರೀತಿಯ ಅತ್ತಿಗೆಯ ಪಾಲಾಗಿದ್ದಾನೆ. ನೋಡ್ತಾ ಇದ್ದೀನಿ ನಾನು. ಹೇಳಿ ಷಷ್ಠಿ ತಾಯಿಗೆ ಜೈ. ಹೇ ಷಷ್ಠಿ ತಾಯಿ, ನಿಮಗ್ ತುಂಬಾ ತುಂಬಾ ಧನ್ಯವಾದ. ನಿನ್ನ ಮಗಳು ಈ ಮನೆ ಸೊಸೆ ಆಗಿದ್ದಾಳೆ. ನೋಡು, ಒಳ್ಳೆ ಸೀತಾರಾಮರ ಜೋಡಿ ಇದ್ದ ಹಾಕಿದ್ದಾರೆ. ದೃಷ್ಟಿ ಬೀಳದೆ ಇರ್ಲಿ ಇವ್ರಿಗೆ. ಈಗ ಪೂಜೆ ಮುಗ್ದಿದೆ ಅಂದ್ರೆ ಅಡಿಗೆ ಮನೆಗೆ ಹೋಗೋಣ. ಇವತ್ತು ಮೊದಲನೇ ಸಲ ಈ ಬಂಗ್ಲೆಲಿರೋ ಅಡಿಗೆ ಮನೆಗೆ ಕಾಲಿಡ್ತಾ ಇದೀಯಲ್ವಾ ವೈನಿಧಿ? ನೀನು ಎಲ್ಲಾ ಅಡಿಗೆ ಶುದ್ಧವಾಗಿ ಮಾಡಿರ್ಬೇಕು. ಹಾ, ಊರ್ಮಿಳಾ, ದೇವಸ್ಥಾನದ ಪ್ರಸಾದನ ತನ್ನ ಕೈಯಿಂದ ಮಾಡ್ತಾಳೆ ವೈನಿಧಿ. ಮನೇಲಿ ಕೂತ್ಕೊಂಡು ಆಳು ಕಾಳಿನ ಮೇಲೆ ದರ್ಪನ ತೋರ್ಸೋದಿಲ್ಲ. ಈ ಕೆಲ್ಸನ ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಯ್ಯೋ, ಮಾಡ್ತಿರ್ಬೋದು ಅಮ್ಮ. ಈಗ ನಾನು ಅವಳ ಅತ್ತೆ ಅಲ್ವಾ, ನನ್ನ ಕರ್ತವ್ಯ ಅಂತ ಒಂದು ಇದೆ ಅಲ್ವಾ. ಈಗ ಪೂಜೆ ಪುನಸ್ಕಾರದ ವಿಷಯ ಅಂದ್ಮೇಲೆ ಏನಾದ್ರೂ ಆತರ ಈ ತರ ದೋಷ ಆಗೋಯ್ತು ಅಂದ್ರೆ ಅದ್ರ ಪಾಪ ಎಲ್ಲ ನನ್ ಮಗನ್ಗೆ ಅಲ್ವಾ ಅಮ್ಮ? ಯೋಚನೆ ಇರಲ್ವಾ ನಮ್ಗೆ? ಜೊತೆಗೆ ಇಷ್ಟು ದೊಡ್ಡ ಅರಮನೆಯಲ್ಲಿರೋ ಅಡಿಗೆ ಮನೆಗೆ ಮೊದಲನೇ ಸಲ ಹೋಗ್ತಿದ್ದಾಳಲ್ಲ ಈ ಹುಡುಗಿ. ಗೊತ್ತಿಲ್ವಲ್ಲ ಮಿಕ್ಸಿ ಆನ್ ಮಾಡಕ್ ಬರುತ್ತೋ ಇಲ್ವೋ ಅಂತ. ಯಾವ್ದಾದ್ರು ದೊಡ್ಡ ಮನೆಯಿಂದ ಹುಡುಗಿನ್ ತಂದಿದ್ರೆ ಇಷ್ಟು ಟೆನ್ಷನ್ ತಗೊಳ್ಳೋ ಅಗತ್ಯ ನನಗ್ ಬರ್ತಾನೆ ಇರ್ಲಿಲ್ಲ. ಊರ್ಮಿಳಾ, ನನಗ್ ತುಂಬಾ ನಂಬಿಕೆ ಇದೆ. ವೈನಿಧಿ ಎಲ್ಲ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಇಲ್ಲಿವರೆಗೂ ಮಾಡ್ಕೊಂಡ್ ಬಂದ ಹಾಗೆ. ಇತ್ತಗೋ, ಇದು ದೇವಸ್ಥಾನದಕ್ಕಿ. ಇದರಿಂದನೇ ಕನ್ಯೆಯರ್ಗೆ ಪ್ರಸಾದ ಸಿದ್ಧ ಮಾಡು. ಪಾಯಸ ಮಾಡ್ತೀಯಲ್ವಾ? ಯಶೋಧರ ಕನ್ಯೆಯರ್ನ ಆದಷ್ಟು ಬೇಗ ಕಳಿಸ್ತಾಳೆ. ನಡೀರಿ, ಈಗ ಪೂಜೆ ಸಮಯ ಆಗಿದೆ. ಚಿಕ್ಕಿ, ನೀವ್ ಅವಾಗಿಂದ ಇಲ್ಲೇ ಇದ್ದೀರಾ? ಯಾಕೆ? ಎಲ್ಲಿಗೆ ಹೋಗ್ಬೇಕಿತ್ತು? ಅಯ್ಯೋ, ನೀವ್ ಮರ್ತೋದ್ರಾ? ಏನ್ ಮರ್ತೋದೆ? ಇವತ್ತೇನ್ ವಿಶೇಷ ಇದೆ? ಕನ್ಯಾರ ಭೋಜನ ಇದೆಯಲ್ಲ ಅಕ್ಕನ ಮನೇಲಿ, ಅವಾಗ್ಲೇ ಅಲ್ವಾ ಸಂಕಲ್ಪ ಪೂರ್ತಿ ಆಗೋದು. ಮತ್ತೆ ಕನ್ಯಾರನ್ನ ನೀವೇ ತಾನೇ ಕಳಿಸ್ತಿರೋದು. ಯಾಕೆ? ನಾನ್ಯಾಕೆ ಕಳಿಸ್ಬೇಕು ಕನ್ಯರ್ನ? ಅವಳೇ ನನ್ ಮಾತ್ ಕೇಳಿದಳ? ನಾನ್ಯಾಕೆ ಸಹಾಯ ಮಾಡ್ಲಿ? ನೋಡಿ, ಜಗತ್ತು ನನ್ನ ಚಿಕ್ಕ ಹುಡುಗ ಅನ್ನುತ್ತೆ, ಆದ್ರೆ ಚಿಕ್ಕಿ ನೀವು ಚಿಕ್ಕಮ್ಮ ಇದ್ದೀರಾ ಅಕ್ಕನ್ಗೆ.
ಚಿಕ್ಕ ತಂಗಿ ಅಲ್ಲ ಅವ್ರಿಗೆ. ದೊಡ್ಡವರ ಮನ್ಸು ದೊಡ್ಡದಾಗೆ ಇರುತ್ತೆ. ಕ್ಷಮಿಸ್ಬಿಡಿ ಅಕ್ಕನ್ನ. ಖಂಡಿತ ಇಲ್ಲ. ಆದ್ರೆ ಚಿಕ್ಕಿ, ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಅವಳನ್ನ ಕ್ಷಮಿಸಕ್ ಆಗಲ್ಲ. ಆಟಾಡ್ಕೊ ಹೋಗು. ಸಿಕ್ಕಾಕೋಬಿಟ್ಟೆ ಅಮ್ಮ. ಇವ್ರಂತೂ ಹಠಕ್ ಬಿದ್ರು. ನಿನ್ನೆ ನನ್ನ ಶಕ್ತಿಯಿಂದ ಇವ್ರ ಬಾಯಿಂದನೇ ಕನ್ಯಾರನ್ನ ಕಳಿಸ್ತೀನಿ ಅಂತ ಹೇಳಿಸ್ಬಿಟ್ಟೆ. ಇವಾಗ ಭೋಜನಕ್ಕೆ ಕನ್ಯಾರು ಹೋಗ್ಲಿಲ್ಲ ಅಂದ್ರೆ ಪೂಜೆ ನಡೆಯೋದೇ ಇಲ್ಲ. ಇವಾಗ ನಾನೇನಾರ ಮಾಡ್ಬೇಕು. ಹೇ ಷಷ್ಠಿ ದೇವಿ, ಅತ್ತೆ ಮನೇಲಿ ಮೊದಲನೇ ಸಲ ಅಡುಗೆ ಮಾಡ್ತಾ ಇದ್ದೀನಿ, ನನ್ನ ಜೊತೆಗಿರಿ. ಕನ್ಯರ್ ಬಂದ್ಬಿಟ್ರಾ? ಮತ್ತೆ ನೀವಿಲ್ಲಿ, ನಿಮ್ಗೇನಾದ್ರೂ ಬೇಕಿತ್ತ ಕೌಶಿಕ್ ಅವರೇ? ಹೆಲ್ಪ್ ಮಾಡಕ್ ಬಂದಿದ್ದೀನಿ. ನನಗೆ ಯಾವ ಹೆಲ್ಪ್ ಅವಶ್ಯಕತೆ ಇಲ್ಲ, ನೀವು ಹೊರಡಿ. ಕೆಲಸ ತುಂಬಾ ಜಾಸ್ತಿ ಇದೆ, ಇಬ್ರು ಸೇರಿ ಒಟ್ಟಿಗೆ ಮಾಡಿದ್ರೆ ಆಗ ಬೇಗ ಮುಗ್ದ್ಬಿಡುತ್ತೆ. ಸೊ ಏನಾದ್ರೂ ಮಾಡ್ತೀನಿ ನಾನು. ವೆಜಿಟೇಬಲ್ಸ್ ಏನು? ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ ಏನು? ಆದ್ರೆ ನಿಮ್ ಮಾತಲ್ಲಿ ಸತ್ಯ ಇದೆ ಚಿಕ್ಕಿ. ಅಕ್ಕ ಅಂತೂ ನಿಮ್ ಮನ್ಸ್ ನೋಯಿಸಿದಾರಲ್ವಾ, ಮತ್ತೇಂತಕ್ಕೆ ಈ ವಸ್ತುಗಳೆಲ್ಲ ಇಲ್ಲೇ ಇಕ್ಕಿದ್ದೀರಾ? ಎಲ್ಲನೂ ಅವ್ರಿಗೆ ಕಳಿಸ್ಬಿಡಿ ಅಲ್ವಾ. ಹೇಳ್ಬಿಡಿ ನಿಮ್ ಮನ್ಸು ದುರ್ಬಲ ಅಲ್ಲ ಅಂತ. ಹಾ ಹಾ, ಎಲ್ಲ ಸಾಮಾನು ತೆಗ್ದಿಟ್ಬಿಡು. ನನ್ಗೇನ್ ವ್ಯತ್ಯಾಸ ಆಗಲ್ಲ. ಸರಿ ಅದ್ ಮಾತು. ಈ ಆಟ ಸಾಮಾನು ನಿಮ್ ಕೆಲ್ಸಕ್ಕೇನು ಬರಲ್ಲ ತಾನೆ? ಎಷ್ಟು ಬಿಡ್ತೀನಿ ಇದ್ನ? ಬೇಡ ಬೇಡ ಬೇಡ, ತಡಿ ತಡಿ ತಡಿ. ಇದು ನನ್ ಮಗಳದ್ ಮೊದಲನೇ ಆಟ ಸಾಮಾನು. ನನ್ಗಿವತ್ಗೂ ನೆನ್ಪಿದೆ. ಇದನ್ನ ನೋಡೋಳು ಎಷ್ಟು ಖುಷಿ ಆಗ್ತಿದ್ಲು ಅಂತ. ಅಂದ್ರೆ ಇದು ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ. ಅರ್ಥ ಆಯ್ತು. ನಾನ್ ಮಾಡೋ ಪೂಜೆಯಲ್ಲಿ ಯಾವುದೇ ಎಡವಟ್ಟು ಆಗ್ಬಾರ್ದು. ಅದಕ್ಕೆ ನೀವು ಇಲ್ಲಿಂದ ಹೊರಡಿ, ನಾನೆಲ್ಲ ಮಾಡ್ಕೊಳ್ತೀನಿ. ಎಡವಟ್ಟ? ಆದ್ರೆ ನಾನು ಯಾವತ್ತೂ ಎಡವಟ್ ಮಾಡಿಲ್ವಲ್ಲ. ಆದ್ರೆ ಒಂದ್ ವಿಷಯ ಇದೆ, ನಾನು ಎಡವಟ್ನ ಸರಿ ಮಾಡಿದ್ದೀನಿ ಬೇಕಿದ್ರೆ. ಹೌದಾ? ನಿಜವಾಗ್ಲೂ ನೀವ್ ಇಲ್ಲಿವರೆಗೂ ಯಾವುದೇ ಎಡವಟ್ ಮಾಡಿಲ್ವಾ? ಇಲ್ವಲ್ಲ?